ನಮಸ್ತೆ ವೀಕ್ಷಕರೇ, ನಾನು ಇವತ್ತು ನಿಮ್ಮ ಹತ್ರ ಒಂದು ವಿಶೇಷ ವರದಿಯನ್ನು ಹಂಚ್ಕೊಳಕ್ಕೆ ಬಂದಿದ್ದೀನಿ. ಏನಂದ್ರೆ ನಾವು ನೋಡಿರ್ಬೋದು ಬ್ಯಾನರ್ ವಿಚಾರ ಬಂದ್ರೆ ಏನು 10 ಅಡಿ 20 ಅಡಿ 30 ಅಡಿ ನೋಡ್ಬೋದು. ಅದು ಎಲ್ಲಿ ರೋಡ್ಗಳಲ್ಲಿ ಮನೆಗಳ ಮೇಲೆ ಅಥವಾ ಕಂಬದ ಮೇಲೆ ಕಟ್ಟುವಂಥ ಬ್ಯಾನರ್ಗಳು ನೋಡಿದೆ. ಆದರೆ ಇಲ್ಲಿ ನಾನು ತೋರಿಸೋ ಬ್ಯಾನರ್ ನೀವು ನೋಡ್ರೆ ಭಯಭೀತರಾಗ್ತೀರ. ಏನಂದ್ರೆ ಬಹತ್ಕಾರ ದೊಡ್ಡ ಮಟ್ಟದ ಬ್ಯಾನರು, ದೊಡ್ಡ ಮೊತ್ತದಲ್ಲಿ ಒಂದು ಬ್ಯಾನರ್ ಹಾಕಕ್ಕೆ ರೆಡಿ ಮಾಡ್ಕೊತಾರೆ. ಆ ಫೌಂಡೇಶನ್ ಹಾಕಿದ್ದಾರೆ. ಆ ಫೌಂಡೇಶನ್ಗೂ ಇವ್ರು ರೆಡಿ ಮಾಡ್ತಾ ಇರೋದಕ್ಕೂ ಅಜಗಜ ವ್ಯತ್ಯಾಸ ಇದೆ. 100ಕ್ಕೆ 100 ಅಡಿ ಅಂತೆ. ಅಲ್ಲಿ ಅಂದಾಜು ಮಾಡ್ಕೊಳ್ಳಿ, 100ಕ್ಕೆ 100 ಅಡಿ ಬ್ಯಾನರ್ನ ಇವ್ರು ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಏನಾಗ್ಬೋದು. ಯಾಕಂದ್ರೆ ಮಳೆ ಗಾಳಿ ಬಂದ ಸಮಯದಲ್ಲಿ ಅಕ್ಕಪಕ್ಕ ತುಂಬಾ ಮನೆಗಳಿವೆ. ಏನೋ ಬಯಲಿಲ್ಲ, ಯಾವುದು ಖಾಲಿ ಜಾಗ ಇಲ್ಲ, ಎಲ್ಲ ಅಕ್ಕಪಕ್ಕ ಮನೆ ಇರೋ ಕಾರಣಕ್ಕೋಸ್ಕರ ನಾಳೆ ದಿವಸ ಏನಾದ್ರು ಹೆಚ್ಚು ಕಡಿಮೆ ಆಗಿ ಬಿದ್ದರೆ ಮನೆ ಮೇಲೆ ಬಿತ್ತು ಅಥವಾ ಜನಗಳ ಮೇಲೆ ಬಿತ್ತು ಏನಾಗುತ್ತೆ ಯೋಚನೆ ಮಾಡ್ಬೇಕಲ್ವಾ. ನಾನು ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಜಮೀನು ಅವ್ರು ಬಾಡಿಗೆ ಕೊಟ್ಕೊಂಡಿದ್ದಾರೆ, ಏನ್ ಬೇಕಾದ್ರೂ ಮಾಡ್ಬೋದು. ನಾನೊಂದು ಸಾಮಾಜಿಕ ಕಳಕಳಿಯಲ್ಲಿ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾಳೆ ದಿವಸ ಗಾಳಿ ಬರ್ಬೋದು ಅಥವಾ ಮಳೆ ಬರ್ಬೋದು. ಅಂತ ಟೈಮಲ್ಲಿ ಬಂದಾಗ ಈ ಕಡೆ ಆ ಕಡೆ ಮನೆಗಳ ಮೇಲೆ ಬೀಳ್ಬೋದು ಅಥವಾ ಮಲಗಿರೋ ಟೈಮಲ್ಲಿ ಬಿದ್ದು ಮನೇಲಿರೋರೆಲ್ಲ ಏನಾದ್ರೂ ಆಗ್ಬೋದು. ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವ್ರು ಏನ್ ಪ್ಲಾನ್ ತಗೊಂಡಿದ್ದಾರೆ, ಏನ್ ಪರ್ಮಿಷನ್ ತಗೊಂಡಿದ್ದಾರೆ ನೋಡ್ಬಿಟ್ಟು ಇಲ್ಲಿರೋ ಸಾಮಾಜಿಕ ಜನಗಳಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಕೇಳ್ತೀನಿ. ಯಾಕಂದ್ರೆ ಇದು ತುಂಬಾ ದೊಡ್ಡವಾದ ಬ್ಯಾನರ್ ರೆಡಿ ಮಾಡ್ತಾ ಇರೋದು. ಈ ಫೌಂಡೇಶನ್ ಹಾಕಿದ್ರೆ 100ಕ್ಕೆ 100 ಅಡಿ ಅಂತೆ, 100 ಅಡಿ ಎತ್ತರ ಅಂತೆ. ಅಲ್ಲಿಗೆ ಅಂದಾಜು ಮಾಡ್ಕೊಳ್ಳಿ ನೀವು ಹೇಗೆ ಬರ್ಬೋದು ಇದು ಅಂತ. ನಾಳೆ ದಿವಸ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಇಲ್ಲಿರೋ ಸುತ್ತಮುತ್ತ ಸಾರ್ವಜನಿಕರು ತುಂಬಾ ಭಯಭೀತರಾಗಿದ್ದಾರೆ. ನಗರಸಭೆಗೂ ಫೋನ್ ಮಾಡಿದ್ದಾರೆ. ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಹ ಕೊಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ಇವ್ರು ಮನವಿಯನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ರಜಾ ಇರೋದ್ರಿಂದ ಅಧಿಕಾರಿಗಳು ಕೈಗೆ ಸಿಗಲ್ಲ ಅಂದ್ಬಿಟ್ಟು ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಮುಂದಿನ ದಿವಸಗಳಿಗೆ ಮನವಿಯನ್ನು ಸಹ ಇವ್ರು ಕೊಡ್ತಾರೆ. ನಾನು ಹೇಳೋದೇನು ಗೊತ್ತಾ, ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವ್ರು ಏನು ಪರ್ಮಿಷನ್ ತಗೊಂಡಿದ್ದಾರೆ, ಏನು ಸ್ಕೆಚ್ ಇದೆ, ಏನು ಆಕಾರ ಇದೆ, ಯಾವ ರೀತಿ ಅಕ್ಕಪಕ್ಕ ಮನೆ ಇರೋ ಕಡೆಯಲ್ಲಿ ನಾವು ಬ್ಯಾನರ್ನ ಹಾಕಿಸ್ಬೋದು, ಯಾವ ರೀತಿ ಮೆಜರ್ಮೆಂಟಲ್ಲಿ ನಾವು ಬ್ಯಾನರ್ ಮಾಡೋ ಫೌಂಡೇಶನ್ನ ತೊಗೊಳ್ಬೇಕು, ಅವ್ರು ಏನು ಪರ್ಮಿಷನ್ ತಗೊಂಡಿದ್ದಾರೆ, ಎಷ್ಟು ಅಡಿಗೆ ಪರ್ಮಿಷನ್ ತಗೊಂಡಿದ್ದಾರೆ, ಅದೆಲ್ಲ ಸೂಕ್ತವಾಗಿ ನೋಡ್ಕೊಂಡು ಇಲ್ಲಿರೋ ಅಕ್ಕಪಕ್ಕ ಜನರಿಗೆ ನ್ಯಾಯ ಒದಗಿಸ್ಬೇಕಂತ ಕೇಳ್ಕೊಳ್ತೀನಿ. ಬೈಪಾಸ್ ಹತ್ರ ಇರ್ತಕ್ಕಂತಹ ಹರ್ಷ ಹಾಸ್ಪಿಟಲ್ ಮುಂದೆ ಇರ್ತಕ್ಕಂಥ ನಿವಾಸಿಗಳು, ನಾವು ಭೈರವೇಶ್ವರ ನಗರ ನಿವಾಸಿಗಳು. ಇಲ್ಲಿ ಸಣ್ಣದಾಗಿರ್ತಕ್ಕಂಥ ಬ್ಯಾನರ್ ಹಾಕ್ತೀವಿ ಅಂತ ಹೇಳಿದ್ರು. ಪಕ್ಕದಲ್ಲಿ ನಾವೇನೋ ಚಿಕ್ಕ ಬ್ಯಾನರ್ ಅಂತ ತಿಳ್ಕೊಂಡು, ಆದರೆ ಈಗ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ ಕೇಳ್ತಾ ಇದ್ರೆ ಈಗ 100 ಅಡಿ ಬ್ಯಾನರ್ ಅಂತ ಹೇಳ್ತಾ ಇದ್ದಾರೆ. 100 ಅಡಿ ಬ್ಯಾನರ್ ಹಾಕ್ತಾರೆ ನಾವು ಅಕ್ಕಪಕ್ಕದಾಗಿರ್ತಕ್ಕಂಥ ನಿವಾಸಿಗಳು ಅಕ್ಕಪಕ್ಕದಲ್ಲಿ 10 ಮನೆಗಳಿದೆ. ನಾಳೆ ದಿನ ಗಾಳಿ ಮಳೆಗೆ ಏನಾದರೂ ಕೂಡ ಬಿದ್ದರೆ ಯಾರು ಬಂದು ಹೊಣೆ ಹಾಕ್ತಾರೆ ಗೊತ್ತಾಗ್ತಾ ಇಲ್ಲ. ಎಷ್ಟಡಿ ಆಳ ತೆಗಿತಾರೆ ಅಂತಲೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರಿದ್ದಾರೆ ದಯವಿಟ್ಟು ಸಹಕರಿಸಿ ಈ ಬ್ಯಾನರ್ ಹಾಕ್ತಕ್ಕಂಥದ್ದನ್ನು ಪರ್ಮಿಷನ್ ತೊಗೊಂಡು ನಗರಸಭೆಗೆ ಇವ್ರಿಗೂ ಕೂಡ ಕೇಳ್ಕೊಂಡು ಅವ್ರ ನಗರಸಭೆಯವರು ಪರ್ಮಿಷನ್ನು ಕೂಡ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಕೆಲಸ ಮಾಡ್ತಕ್ಕಂಥ ಮೇಸ್ತ್ರಿಂಗ್ ಕೇಳಿದಕ್ಕೆ ಪರ್ಮಿಷನ್ ತೊಗೊಳ್ತೀನಿ ಅಂತ ಒಂದ್ಸಲ ಹೇಳ್ತಾ ಇದ್ದಾರೆ. ಯಾವುದೂ ಸರಿಯಾದ ಮಾಹಿತಿ ಇಲ್ಲ ನಮಗೆ. ಈ 100 ಅಡಿ ಬ್ಯಾನರ್ಗೆ ಎಷ್ಟು ಆಳ ತೆಗಿಬೇಕು ಎಂಬತಕ್ಕಂತಹ ಅರಿವು ಕೂಡ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ನಗರಸಭೆ ಅಧಿಕಾರಿಗಳು ಯಾರಿದ್ದಾರೆ ಅವರು ಕ್ರಮ ಕೈಗೊಳ್ಳಬೇಕು. ದಯವಿಟ್ಟು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನಿವಾಸಿಗಳೆಲ್ಲ ಭಯಭೀತರಾಗಿದ್ದಾರೆ. ಇದರಿಂದ ನಾಳೆ ದಿನ ಮಳೆ ಅಥವಾ ಗಾಳಿಯಿಂದ ಬಿದ್ದರೆ ಯಾರು ಹೊಣೆ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊತಾ ಇದೀವಿ ಸರ್. ಇಲ್ಲ ಗೊತ್ತಿರಲಿಲ್ಲ ಸರ್, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಸ್ಟಡಿ ಆಗ್ತದೆ. ಏನೋ ಸಣ್ಣ ಬ್ಯಾನರ್ ಹಾಕ್ತಾರೆ, ಒಂದು ಸಣ್ಣ ಬೋರ್ಡ್ ಹಾಕ್ತಾರೆ ಅಂತ ಹೇಳಿದ್ರು. ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀವೇ ನೋಡ್ತಾ ಇದ್ರೆ ಇಲ್ಲಿ 100 ಅಡಿ ಇರತಕ್ಕಂತಹ ದೊಡ್ಡದಾಗಿರ್ತಕ್ಕಂಥ ಪಿಲ್ಲರ್ಗಳನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಕಟೌಟ್ಸ್ಗಳು ಮಾಡೋಕ್ಕೋಸ್ಕರವಾಗಿ ಕಬ್ಬಿಣದ ಎಲ್ಲ ರಾಡೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿವಾಸಿಗಳು ನಾವೆಲ್ಲ ಭಯಭೀತರಾಗಿದ್ದೀವಿ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆಯಿಂದ ಪರ್ಮಿಷನ್ ತೊಗೊಂಡಿದ್ದಾರಾ, ಪರ್ಮಿಷನ್ ತೊಗೊಂಡಿಲ್ವಾ, ಈ ನಗರಸಭೆ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಬ್ಯಾನರ್ ಹಾಕ್ಬೋದಾ ಹಾಕ್ಬಾರ್ದಾ, ಇದ್ರ ಬಗ್ಗೆ ಯಾವ ಅರಿವು ಕೂಡ ಇಲ್ಲ ಸರ್. ಕೇಳ್ತಾ ಇದ್ರೆ ಯಾರು ಮಾಹಿತಿನೂ ಕೂಡ ಕೊಡ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನ ವಹಿಸಿ ಆದಷ್ಟು ನಮಗೆ ನ್ಯಾಯ ಒದಗಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ ಸರ್. ಲಕ್ಷ್ಮೀಕಾಂತ್ ಅಂತ ಸರ್, ನೆನ್ಮಂಗ್ಲ ಮನೆಯವರು. ಈಗ ಅವರು ನಾವು ಅಕ್ಕಪಕ್ಕ ಇರೋಂಥ ಜನ. ಇದಕ್ಕೆ ಫಸ್ಟು 40 ಅಡಿ ಅಂದರು, ಈಗ 100 ಅಡಿ ಅಂತಾರೆ. ಈಗ ಈ ನಾಳೆ ಗಾಳಿ ಮಳೆಗೆ ನಾವು ಮಲ್ಟ್ಕೊಂಡ್ರೆ ನಾವು ಮನೆ ಒಂದು ಇರೋಲ್ಲ, ಎಲ್ಲ ಉದುರು ಬಿದ್ದು ಹೋಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ಏನು ಚಿಕ್ಕದಾಗಿ ಎಲ್ಲರೂ ಬೋರ್ಡ್ ಹಾಕ್ತಾರಲ್ಲ ಆ ಥರ ಬೋರ್ಡ್ ಹಾಕ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಈ ಥರ 100 ಅಡಿಗೆ ಹಾಕ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆಯಿತಾ, ಇದು ಡೇಂಜರು. ಅದಕ್ಕೋಸ್ಕರ ನೀವು ಸಹಕರಿಸಿ ನಮಗೆ ಅದೇನು ಮಾಹಿತಿ ಇದು ಮಾಡ್ತೀರಾ ಅದು ಮಾಡಿ.